ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದಲ್ಲಿ ಇವತ್ತು ಒಂದು ರೀತಿಯ ನೀರವ ಮೌನ ಆವರಿಸಿದೆ. ಎಲ್ಲರ ಮುಖದಲ್ಲಿಯೂ ಕೂಡ ದುಃಖ ಮಡುಗೆಟ್ಟಿದೆ. MP ಪ್ರಕಾಶ್ ರವರ ಧರ್ಮಪತ್ನಿ MP ರುದ್ರಾಂಬ ಅವರ ಅಗಲಿಕೆ ಎಲ್ಲರನ್ನೂ ಒಂದು ರೀತಿಯಲ್ಲಿ ದುಃಖದ ದಾವಂತಕ್ಕೆ ದೂಡಿದೆ ಅಂತಾನೆ ಹೇಳ್ಬೋದು. ಒಂದು ಕಾಲದಲ್ಲಿ MP ಪ್ರಕಾಶ್ ಎಂದರೆ ಸಾಂಸ್ಕೃತಿಕ ನಾಯಕರು, ಸಂಸ್ಕೃತಿಯ ಸಭ್ಯತೆಯ ನಾಯಕರು ಅಂತ ಹೆಸರು ಪಡೆದಿದ್ದರು. ಯಾವುದೇ ಒಬ್ಬ ವ್ಯಕ್ತಿಯ ಒಬ್ಬ ಗಂಡಿನ ಬೆಳವಣಿಗೆಯ ಹಿಂದೆ ಒಂದು ಹೆಣ್ಣು ಇರುತ್ತೆ ಎನ್ನುವಂತಹದ್ದನ್ನು ನಾವೆಲ್ಲ ಕೇಳಿದ್ದೇವೆ. ಅದಕ್ಕೆ ಸಾಕ್ಷಿ ಎನ್ನುವಂತಹ ಒಂದು ಪ್ರತಿರೂಪವಾಗಿದ್ದರು MP ಪ್ರಕಾಶರ ಪ್ರತಿ ಬೆಳವಣಿಗೆಯ ಹಂತದಲ್ಲಿಯೂ ಕೂಡ ಅವರ ಶ್ರಮವಿತ್ತು. ಅಂತಹ ಒಂದು ಹಿರಿಜೀವ MP ರುದ್ರಾಂಬ ಇನ್ನಿಲ್ಲ. ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಇವತ್ತು MP ಪ್ರಕಾಶರ ಒಡನಾಡಿಗಳು, MP ಪ್ರಕಾಶರೊಂದಿಗೆ ರಾಜಕಾರಣವನ್ನು ಆರಂಭಿಸಿದಂಥವರು, MP ಪ್ರಕಾಶದಿಂದ ರಾಜಕಾರಣದಲ್ಲಿ ಬೆಳೆದಂಥವರು ಎಲ್ಲರೂ ಕೂಡ ಇವತ್ತು ಬಂದು MP ರುದ್ರಾಂಬ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು. ಹೂವಿನಡಗಲಿ ಮೀಸಲು ಕ್ಷೇತ್ರದ ಶಾಸಕರಾದಂತಹ ಕೃಷ್ಣ ನಾಯ್ಕ್, ಹರಪನಹಳ್ಳಿ ಶಾಸಕರು, MP ಪ್ರಕಾಶ್, MP ರುದ್ರಾಂಬ ಅವರ ಸುಪುತ್ರಿಯಾದಂತಹ ಲತಾ ಮಲ್ಲಿಕಾರ್ಜುನ್ ಅವರು ಅಂತಿಮ ಕಾರ್ಯದಲ್ಲಿಯೂ ಕೂಡ ಪಾಲ್ಗೊಂಡಿದ್ದರು. ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್, ಬಳ್ಳಾರಿಯ ಉಸ್ತುವಾರಿ ಸಚಿವರಾದಂತಹ B ನಾಗೇಂದ್ರ, ಹೂವಿನಡಗಲಿ ಮಾಜಿ ಸಚಿವರಾದಂತಹ PT ಪರಮೇಶ್ವರ್ ನಾಯ್ಕ್, ದಾವಣಗೆರೆ ಕ್ಷೇತ್ರದ ಲೋಕಸಭಾ ಕಾಂಗ್ರೆಸ್ನ ಅಭ್ಯರ್ಥಿಯಾದಂತಹ ಪ್ರಭಾ ಮಲ್ಲಿಕಾರ್ಜುನ್, ಬಳ್ಳಾರಿ ಲೋಕಸಭಾ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಈ ತುಕಾರಾಮ್, BJP ಅಭ್ಯರ್ಥಿಯಾದಂತಹ B ಶ್ರೀರಾಮುಲು, ಶಾಸಕರಾದಂತಹ ಕೃಷ್ಣ ನಾಯ್ಕ್ ಹಾಗೂ ಬಸವರಾಜ್ ರಾಯರೆಡ್ಡಿ, ಮಾಜಿ ಸಚಿವರಾದಂತಹ ಅಮರೇಗೌಡ, ಶಾಸಕರಾದಂತಹ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ HR ಗವಿಯಪ್ಪ, KMF ಅಧ್ಯಕ್ಷರಾದಂತಹ ಭೀಮಾ ನಾಯ್ಕ್, ಶಾಸಕರಾದಂತಹ ಚಂದ್ರು ಲಮಾಣಿ, ಉಪಸಭಾಪತಿಗಳಾದಂತಹ ರುದ್ರಪ್ಪ ಲಮಾಣಿ, ಮಾಜಿ ಸಂಸದರಾದಂತಹ ದೇವೇಂದ್ರಪ್ಪ, ಮಾಜಿ ಶಾಸಕರಾದಂತಹ ಚಂದ್ರನಾಯ್ಕ್, ನಂದಿಹಳ್ಳಿ ಹಾಲಪ್ಪ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಕೂಡ ಇವತ್ತು MP ರುದ್ರಾಂಬ ಅವರ ಅಂತಿಮ ದರ್ಶನವನ್ನು ಪಡೆದರು. ಅಖಂಡ ಬಳ್ಳಾರಿ ಜಿಲ್ಲೆಯ ಲೋಕಸಭಾ BJP ಅಭ್ಯರ್ಥಿ, ಮಾಜಿ ಸಚಿವರು, ಮಾಜಿ ಶಾಸಕರಾದಂತಹ ಶ್ರೀರಾಮುಲುರವರು ಹಾಗೂ ಹೂವಿನಹಡಗಲಿ ಕ್ಷೇತ್ರದ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಭಜನೆಯನ್ನು ಮಾಡುವುದರ ಮೂಲಕ, ತಾಳವನ್ನು ಹಾಕುವುದರ ಮೂಲಕ, ಭಜನಾ ಪದಕ್ಕೆ ಧ್ವನಿಯನ್ನು ಗೂಡಿಸುವುದರ ಮೂಲಕ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಭಾವಪೂರ್ಣವಾದಂತಹ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. JDSನ ಪರಾಭವ ಅಭ್ಯರ್ಥಿ ಪುತ್ರೇಶ್ ಕೂಡ ಅಂತಿಮ ದರ್ಶನವನ್ನು ಪಡೆದರು. ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮುನ್ನ, ಅಂತ್ಯಕ್ರಿಯೆ ನಡೆಯುವ ಮುನ್ನ ಏನು MP ರುದ್ರಾಂಬ ಹೂವಿನಡಗಲಿ ಕ್ಷೇತ್ರದಲ್ಲಿ ಬಾಡಿಗೆ ಮನೆಯಲ್ಲಿ MP ಪ್ರಕಾಶರು 2 ಬಾರಿ ಸಚಿವರಾದಾಗಲೂ ಕೂಡ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ಅಕ್ಕಿಪೇಟೆಯ ಮುಖಾಂತರ ರುದ್ರಮ್ಮನವರ ಪಾರ್ಥಿವ ಶರೀರದ ಮೆರವಣಿಗೆಯನ್ನು ನಡೆಸಲಾಗುತ್ತದೆ. ಮುಖ್ಯ ಬೀದಿಗಳಲ್ಲಿ
MP ರುದ್ರಾಂಬ ಇವರ ಒಂದು ಪಾರ್ಥಿವ ಶರೀರದ ದರ್ಶನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಪಟ್ಟಣದಲ್ಲಿ ಮುಖ್ಯ ಬೀದಿಗಳಲ್ಲಿಯೂ ಕೂಡ ಮೆರವಣಿಗೆ ಸಾಗ್ತಾ ಇದೆ. ನಿನ್ನೆ 7:15 MP ರುದ್ರಾಂಬ ಅವರು ಕೊನೆ ಉಸಿರೆಳೆದಿದ್ದರು. ಬಹುಶಃ ಅದೇ ಸಮಯಕ್ಕೆ MP ರುದ್ರಾಂಬ ಅವರ ಅಂತ್ಯಕ್ರಿಯೆಯೂ ಕೂಡ ನಡೆಯಬಹುದು ಎನ್ನುವಂತಹದ್ದು ಅಂತಿಮ ದರ್ಶನದ ನಂತರ ನಡೆಯುವಂತಹ ಒಂದು ಅಂತ್ಯಕ್ರಿಯೆ ವೀರಶೈವ ಲಿಂಗಾಯತ ವಿಧಿವಿಧಾನದ ಪ್ರಕಾರವಾಗಿ ಜರುಗಲಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. MP ಪ್ರಕಾಶರ ಪುತ್ರಿಯರಾದಂತಹ ಲತಾ ಮಲ್ಲಿಕಾರ್ಜುನ್, ಸುಮಾ ವಿಜಯ್, ವೀಣಾ, ಡಾಕ್ಟರ್ ಮಹಾಂತೇಶ್ ಸೇರಿದಂತೆ ಎಲ್ಲ ಅಪಾರವಾದಂತಹ ಬಂಧು ಬಳಗ ಎಲ್ಲರೂ ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ